ನಮಸ್ತೆ ವೀಕ್ಷಕರೇ. ತಾಂತ್ರಿಕ ಪ್ರಯೋಗದಲ್ಲಿ ಮದ್ದಿಡಿ ಅನ್ನೋ ಪ್ರಯೋಗವನ್ನ ನಾವು ಕೇಳಿರ್ಬೋದು. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ಲಿಕ್ಕೆ ನಮ್ ಜೊತೆ ಇದ್ದಾರೆ ಸಿದ್ಧ ಪುರುಷರು ಮತ್ತು ಪ್ರಶ್ನಾಶಾಸ್ತ್ರ ವಿದ್ವಾನ್ ಸಂತೋಷ್ ಭಟ್ ಅವರು. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಳಿ ಗುರುಜಿ, ಮದ್ದಿಡಿ ಪ್ರಯೋಗ ಹೇಗೆ ವರ್ಕ್ ಆಗುತ್ತೆ ಮತ್ತೆ ಅದಕ್ಕೆ ಏನೆಲ್ಲ ಪರಿಹಾರವನ್ನ ನಾವು ಕಂಡ್ಕೊಳ್ಬಹುದು? ಬಹಳ ಒಳ್ಳೆ ಕ್ವಶನ್ ಇದು. ಮದ್ದಿಡಿ ಪ್ರಯೋಗ ಅಂತ ನೋಡಿ, ಏನಾಗತ್ತೆ ಈ ತಾಂತ್ರಿಕ ಪ್ರಯೋಗದಲ್ಲಿ, ತಾಂತ್ರಿಕ ವಿಚಾರಗಳು ಯಾರಿಗೆ ಕರೆಕ್ಟ್ ಆಗಿ ಗೊತ್ತಿರುತ್ತೆ ಅಂತವ್ರು ಇಂಥದ್ದನ್ನೆಲ್ಲ ಒಂದು ಮಾತಾಡಕ್ಕಾಗ್ಲಿ, ಇಂಥದ್ದನ್ನೆಲ್ಲ ಕೇಳಕ್ಕಾಗ್ಲಿ ಒಂದ್ ಸ್ವಲ್ಪ ಗೊತ್ತಿರುತ್ತೆ. ಇದು ಏನಾಗೋಗಿದೆ ಇವಾಗ ಮದ್ದಿಡಿ ಅಂತಕ್ಕಂಥದ್ದು ಅಂದ್ರೆ, ಮೆಡಿಕಲ್ಗೆ ಇದು ಏನು ಅನ್ನೋದೇ ಗೊತ್ತಿಲ್ಲ, ಸಿಗೋದಿಲ್ಲ ಇದು. ಅಂತಹ ಒಂದು ಡೇಂಜರ್ ಆಗಿರುತ್ತಂತ ಒಂದು ವಿಚಾರ ಇದು ಮದ್ದಿಡಿ ಅಂತಕ್ಕಂಥ ವಿಚಾರ. ಮದ್ದಿಡಿ ಅಂದ್ರೆ ಏನಪ್ಪಾ ಅಂದ್ರೆ, ಜಾರಣ, ಮಾರಣ, ಮೋಹನ, ಸ್ತಂಭನ, ಸ್ಥಾಪನ. ಸ್ಥಾಪನ ಅಂದ್ರೆ ಇದನ್ನೇ, ಮದ್ದಿಡಿನೇ ಸ್ಥಾಪನ ಅಂತ ಹೇಳಿ ಕರೀತಾರೆ. ಸ್ಥಾಪನ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಇದರಲ್ಲಿ ಒಂದು 3 ತರ ಮದ್ದಿಡಿಗಳಿದೆ. ಎಲ್ಲರಿಗೂ ಗೊತ್ತಿರೋದೇನು ಅಂದ್ರೆ ಮದ್ದಿಡಿ ಅಷ್ಟೇ ಗೊತ್ತಿರೋದು. 3 ತರ ಮದ್ದಿಡಿ ಇದೆ. ಆ ಕೊನೆಯ ಮದ್ದಿಡಿ ಇದೆಯಲ್ಲ, ಅದು ಹಸಿರು ಬಣ್ಣದಲ್ಲಿ ಇರುತ್ತೆ, ಹಸಿರು ಮದ್ದಿಡಿ ಅದು. ಅದನ್ನ ಹಾಕ್ಬಿಟ್ರೆ ಡೈರೆಕ್ಟ್ ಅವನು ಹೋಗ್ಬಿಡ್ತಾನೆ, ಮತ್ತೆ ಹೆಂಗ್ ಹೋದ ಅಂತಾನೆ ಗೊತ್ತಾಗಲ್ಲ, ರಕ್ತ ಎಲ್ಲ ಗಟ್ಟಿಯಾಗ್ಬಿಡತ್ತೆ. ಅಷ್ಟು ಕೆಟ್ಟದಾಗಿರ್ತಕ್ಕಂತ ಒಂದು ಮದ್ದಿಡಿ ಅದು. ಅದನ್ನ ಪಾಷಾಣಗಳಿಂದ ತಯಾರು ಮಾಡ್ತಾರೆ. ಪಾಷಾಣ ಅಂದ್ರೆ ವಿಷ, ಪಾಯ್ಸನ್ ಅದು ಪಾಷಾಣ ಅಂದ್ರೆ. ಇವಾಗ ನೀವು ಪಳನಿಯಲ್ಲಿ ಹೋದ್ರೆ ಸುಬ್ರಹ್ಮಣ್ಯನ ವಿಗ್ರಹ ಇದೆ, ಅದು ನವಪಾಷಾಣಗಳಿಂದ ಮಾಡಿರುವಂತದ್ದು, ಆಯ್ತಾ. ಅದನ್ನ ಎಲ್ಲ ಕಟ್ಟಿ ಅದನ್ನ ಕರೆಕ್ಟ್ ಆಗಿರ್ತಕ್ಕಂತ ಒಂದು ಗಟ್ಟಿ ಮಾಡಿ, ಆಯ್ತಾ, ವಿಗ್ರಹ ಮಾಡಿ ಅದ್ರಲ್ಲಿ ನೋಡಿ ಆ ದೇವರಿಗೆ ಅಭಿಷೇಕ ಮಾಡಿರ್ತಕ್ಕಂತ ಒಂದು ತೀರ್ಥವನ್ನ ತಗೊಂಡ್ಬಿಟ್ರೆ ಎಂತಹ ಕಾಯಿಲೆಗಳಿದ್ರು ನಿವಾರಣೆ ಆಗ್ಬಿಡುತ್ತೆ. ಮತ್ತೆ ಒಂದು ಒಳ್ಳೆ ಒಂದು ಮೈಗೆ ಮನ್ಸಿಗೆ ಎಲ್ಲ ಕಾಂತಿ ಬರುತ್ತೆ. ಅಂತಹ ಒಂದು ಅದ್ಭುತ ಶಕ್ತಿ ಆ ಒಂದು ವಿಗ್ರಹದಲ್ಲಿ ಇರುತ್ತೆ. ಅದೇ ತರ ಈ ಅದನ್ನ ಏನ್ ಮಾಡ್ತಾರೆ, ಅದು ಮಾಡಕ್ಕಿಂತ ಮುಂಚೆ ಏನಿರುತ್ತೆ, ಅದು ಪಾಯ್ಸನ್ ಇರುತ್ತೆ ಅದು. ಸೊ ಅಂತಹ ಪಾಷಾಣಗಳನ್ನೆಲ್ಲ ಕಟ್ಟಿ ಅದನ್ನ ಮದ್ದಿಡಿ ತರ ಮಾಡ್ತಾರೆ. ಅದು ಬಹಳ ಡೇಂಜರ್ ಅದು. ಮತ್ತೆ ಇನ್ನೊಂದು ಯಾವ್ದು ಅಂತ ಹೇಳಿದ್ರೆ, ಎಲ್ಲ ಸಾಮಾನ್ಯವಾಗಿ ಹಾಕೋದು ಯಾವ್ದು ಅಂದ್ರೆ ಕಪ್ಪು ಮದ್ದಿಡಿ. ಕಪ್ಪುದು ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಕಪ್ಪುದು ಗೊತ್ತಿಲ್ದಂಗೆ ಪೌಡರ್ ಮಾಡಾಗ್ಲಿ ಅಥವಾ ಹಂಗೆ ಮಾಡಾಕ್ದಾಗ ಹೊಟ್ಟೆಗೆ ಹೋದ್ಮೇಲೆ ಅದು ಏನಾಗುತ್ತೆ, ಗಟ್ಟಿ ಆಗತ್ತೆ. ಗಟ್ಟಿ ಆಗ್ಬಿಟ್ಟು ಅದಕ್ಕೆ ಪೂರ್ತಿ ಕಂಬಳಿ ಹುಳ ಇರುತ್ತಲ್ಲ, ಆತರ ಎಲ್ಲ ಕೂದ್ಲು ಬಿಡುತ್ತೆ. ಅದು ಅದೇ ಜಾಸ್ತಿ ಆಗಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲಾ ಅಂಗಾಂಗಗಳನ್ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಡ್ಯಾಮೇಜ್ ಮಾಡೋ ಅಷ್ಟ್ರಲ್ಲಿ ಮನುಷ್ಯನ್ಗೆ ಗೊತ್ತಾಗ್ಬಿಡುತ್ತೆ, ಅವ್ನು ತೆಗ್ಸ್ಕೊಂಡ್ಬಿಡ್ತಾನೆ ಅದನ್ನ, ಆಯ್ತಾ. ಹಂಗೆ ಬಿಟ್ಟಾಗ ಮಾತ್ರ ಅದು ತೊಂದರೆ ಆಗ್ಬಿಡುತ್ತೆ ಅಂತಕ್ಕಂಥದ್ದು. ಆದ್ರೆ ಅದು ಅಂತ ಏನ್ ಡೇಂಜರ್ ಮದ್ದಿಡಿ ಅಲ್ಲ ಅದು. ಆದ್ರೆ ಮನುಷ್ಯನನ್ನ ಅರ್ಧ ಸಾಯಿಸ್ಬಿಡುತ್ತೆ ಅದು. ಹಾಗಾಗಿ ಫಸ್ಟೇ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಗೊತ್ತಿರ್ತಕ್ಕಂಥವ್ರು ಅದಕ್ಕೆ ಕಂಡುಹಿಡಿಯಕ್ಕೆ ತುಂಬಾ ಒಂದು ವಿಧಾನಗಳಿದೆ. ಪ್ರಶ್ನಾಶಾಸ್ತ್ರದ ಮುಖಾಂತರ ಕಂಡುಹಿಡಿತಾರೆ, ಮತ್ತೆ ಈ ನುಗ್ಗೆ ಸೊಪ್ಪನ್ನ ಹಾಕಿ ಕಂಡುಹಿಡಿತಾರೆ. ಇಂಥದ್ದೆಲ್ಲ ಬೇಕಾದಷ್ಟು ವಿಧಾನಗಳಿದೆ. ಅದರಿಂದ ಅದನ್ನ ಕಂಡುಹಿಡಿದ್ಮೇಲೆ ಅದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಪರಿಹಾರ ಬೇಕು. ಸುಮ್ನೆ ನಾವು ಏನೋ ಒಂದು ಪೂಜೆ ಮಾಡಿಸ್ತೀವಿ, ಇಲ್ಲ ದೇವಸ್ಥಾನಗಳಿಗೆ ಹೋಗ್ತೀವಿ, ಇಲ್ಲ ಡಾಕ್ಟರ್ ಹತ್ರ ಹೋಗ್ತೀವಿ ಅಂದ್ರೆ ಯಾವ್ದಕ್ಕೂ ಅದು ಬಗ್ಗುವಂತದ್ದಲ್ಲ. ಆ ಮದ್ದಿಡಿಯನ್ನ ತೆಗಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಆಗಿರ್ತಕ್ಕಂಥ ಕೆಲವು ಮೂಲಿಕೆಗಳಿದೆ, ಆಯ್ತಾ. ಇದ್ರಲ್ಲಿ ಏನಂದ್ರೆ, ಮುಸ್ಲಿಮ್ಸ್ ಜನಾಂಗದಲ್ಲಿ ಕೆಲವರು ಅದನ್ನ ಹಾಕ್ತಾರೆ, ಮತ್ತೆ ಅದನ್ನ ಕೆಲವರು ತೆಗಿಯೋರು ಇದ್ದಾರೆ, ಹಾಕೋರು ಇದ್ದಾರೆ, ತೆಗಿಯೋರು ಇದ್ದಾರೆ ಜಾಸ್ತಿಯಾಗಿ. ಆಮೇಲೆ ಕೆಲವು ಇದ್ರಲ್ಲಿ ಬಂದ್ಬಿಟ್ಟಿದೆ ಇದು ಏನಾಗುತ್ತೆ ಅಂದ್ರೆ, ನಾನ್ ಕೇಳಿದ ಮಟ್ಟಿಗೆ ಒಬ್ರು ಒಂದ್ಸಲ ಆ ಪ್ರಯೋಗವನ್ನ ಮಾಡಕ್ಕೆ ಶುರು ಮಾಡಿದ್ರೆ, ಏನಾದ್ರೂ ಅವರ ಮನೆಯಲ್ಲಿ ಇರ್ತಕ್ಕಂಥವ್ರು ಯಾರಾದ್ರೂ ಅವ್ರ ಮಗಳು, ಮೊಮ್ಮಕ್ಕಳು ಇವರು ಇದನ್ನ ಹಾಕ್ತಾ ಇದ್ರೆ, ಯಾರಿಗಾದ್ರು ಈ ಪ್ರಯೋಗವನ್ನ ಮಾಡದೇ ಇದ್ರೆ ಅವ್ರ ಮನೆ ಸಾವಾಗತ್ತೆ ಅಂತ ಸೊ ಹೇಳ್ತಾರೆ. ಮಾಡ್ತಿದ್ದವರು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು, ಹಾಕ್ತಾನೆ ಇರ್ಬೇಕು. ಒಂದು ಇಷ್ಟು ಜನಕ್ಕೆ, ಇಷ್ಟು 1000 ಜನಕ್ಕೆ ಹಾಕ್ಬೇಕು ಅಂತ ಇದೆ. ಹಾಕಿದಾಗ ಅವ್ರಿಗೆ ಒಂದು ನಿಧಿ ಸಿಗೋವಂಥದ್ದು ಅಂತದ್ದೆಲ್ಲ ಏನೋ ಒಂದು ಭ್ರಮೆ ಇರ್ಬೋದು, ಅಥವಾ ಯಾರಾದ್ರು ಹೇಳಿರ್ಬೋದು, ನಾನು ಕೇಳ್ಪಟ್ಟಿದ್ದು, ಇದು ನಂಗೂ ಅಕ್ಯುರೇಟ್ ಆಗಿ ಗೊತ್ತಿಲ್ಲ. ಸೊ ಇಂತಹ ಒಂದು ವಿಚಾರದಲ್ಲಿ ಮದ್ದಿಡಿ ಅಂತಕ್ಕಂಥದ್ದು ಇದೆಯಲ್ಲ, ಇದು ಬಹಳ ಡೇಂಜರು. ಮನುಷ್ಯನನ್ನ ಪೂರ್ತಿಯಾಗಿ ಇದು ಒಂದ್ ಕಡೆಯಿಂದ ಮುಗಿಸ್ಬಿಡುತ್ತೆ. ಅಂತಹ ಒಂದು ವಿಷಚೂರ್ಣ ಪ್ರಯೋಗ ಅಂತ ಹೇಳ್ತೀವಿ. ಆ ವಿಷಚೂರ್ಣ ಪ್ರಯೋಗ ಅಂದ್ರೆ ಇದೆ, ಮದ್ದಿಡಿನೇ. ಸೊ ಎಲ್ಲಾ ತಾಂತ್ರಿಕ ವಿದ್ಯೆಗಳಲ್ಲಿ ಇದು ಸ್ವಲ್ಪ ಡೇಂಜರ್. ಇದೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಗೊತ್ತಿಲ್ದವ್ರ ಕೈಲಿ ಕೊಟ್ಟು ಕಳ್ಸಿಬಿಡೋದು, ತುಂಬಾ ತರದಲ್ಲಿ ಹಾಕ್ಸ್ಬಿಡ್ತಾರೆ. ಇದೇನಾದ್ರು ಒಂದು ಸಲ ಏನಾದ್ರು ಹೊಟ್ಟೆಗೆ ಹೋಯ್ತು ಅಂತ ಹೇಳಿದ್ರೆ ಆ ಮನುಷ್ಯ ನರ್ಕ ನೋಡ್ಬಿಡ್ತಾನೆ. ಅಷ್ಟು ಡೇಂಜರ್ ಆಗಿರ್ತಕ್ಕಂಥ ಪ್ರಯೋಗ ಇದು ಮದ್ದಿಡಿ ಪ್ರಯೋಗ. ಈ ಮದ್ದಿಡಿ ನಾನು ಹೇಳ್ದಂಗೆ, ಮೊದಲನೇ ಪ್ರಯೋಗ ಬಂದು ನಾರ್ಮಲ್ ಆಗಿ ಕಪ್ಪು ಪ್ರಯೋಗ, ಇನ್ನೊಂದು ಪ್ರಯೋಗ ಬಂದ್ಬಿಟ್ಟು ಬಿಳಿ ಪ್ರಯೋಗ. ಇದು ಹೆಂಗಿರುತ್ತೆ ಅಂದ್ರೆ, ನಿಮ್ಗೆ ಮಾತ್ರೆ ಇರುತ್ತಲ್ಲ, ಮಾತ್ರೆನ ಪುಡಿ ಮಾಡಿದಾಗ ಎಷ್ಟು ವೈಟ್ ಪೌಡ್ರ್, ಸೀಮೆ ಸುಣ್ಣದ ಪೌಡರ್ ಇರುತ್ತಲ್ಲ, ಆತರ ಪೌಡರ್ ಇರುತ್ತೆ ವಿಷಚೂರ್ಣ ಪ್ರಯೋಗ. ಇದನ್ನ ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ತಲೆಯಲ್ಲಿ ಯಾವ್ದು ಕೂಡ ಜ್ಞಾಪಕ ಇಲ್ಲದೆ ಇರುವಂತದ್ದು,
ಯಾರಾದ್ರೂ ಕೋಪ ಬರುವಂತದ್ದು, ಸಡನ್ ಆಗಿ ಕೋಪ ಬರುವಂತ, ಆವೇಶ ಬರುವಂತದ್ದು, ಆಮೇಲೆ ಸ್ವಲ್ಪ ಹುಚ್ಚುಚ್ಚುತನದಲ್ಲಿ ಮಾಡ್ಬಿಡುವಂತದ್ದು, ಇಂಥದ್ದೆಲ್ಲ ಮಾಡ್ಬಿಡ್ತಾರೆ. ಇದು 2ನೇ ಮದ್ದಿಡಿ. ಇನ್ನ 3ನೇ ಮದ್ದಿಡಿ ಬಂದು ನಾನು ಹೇಳ್ದಂಗೆ ಹಸಿರು ಮದ್ದಿಡಿ ಅಂತ ಹೇಳ್ತಾರೆ. ಸೊ ಆ ಒಂದು ಮದ್ದಿಡಿ ಇದೆಯಲ್ಲ, ಅದು ಡೇಂಜರ್, ಮನುಷ್ಯನನ್ನ ಅದು ಪೂರ್ತಿ ಮುಗಿಸೇ ಬಿಡುತ್ತೆ ಅಂತಹ ಮದ್ದಿಡಿ. ಈ ಮದ್ದಿಡಿಯನ್ನ ಫಸ್ಟ್ ಕಂಡುಹಿಡಿಬೇಕು ಅಂದ್ರೆ ನಾವು ತಗೊಳ್ಳುವಂತದ್ದು ಆ ದೇವಿಯ ಸಹಾಯ. ಏನ್ ನಾವು ದೀಪ ಯಕ್ಷಿಣಿಯನ್ನ ಆರಾಧನೆ ಮಾಡ್ಕೊಂಡ್ ಬಂದಿದ್ವಿ, ಆ ದೇವಿ ಹೇಳುವಂತಹ ಒಂದು ಪ್ರಶ್ನೆ, ಅಲ್ಲಿ ನಾವು ಇಡುವಂತಹ ಪ್ರಶ್ನೆ ಇಲ್ಲ, ಅದೇನಾದ್ರು ಇದೆ ಅಂತ ಗೊತ್ತಾದಾಗ ಅದಕ್ಕೆ ನಾವು ಸಾಕಷ್ಟು ಜನಗಳಿಗೆ, ನಮ್ಮ ಹತ್ರ ಬರೋರಿಗೆ ಸುಮಾರು ಒಂದು 4-5 ಜನರಿಗೆ ನಾನು ನೋಡಿದಾಗೆ ಹಸಿರು ಮದ್ದಿಡಿಯನ್ನ ಹಾಕ್ಬಿಟ್ಟಿದ್ದಾರೆ. ಇನ್ನೇನು ಅವನು ಹೋಗ್ತಾನೆ ಅನ್ನೋ ಅಷ್ಟ್ರಲ್ಲಿ ನಾವು ಅದಕ್ಕೆ ಬೇರೆ ತರದ್ದೇನೋ ಒಂದು ಮಾಡಿ ತಾಂತ್ರಿಕದಲ್ಲಿ ಇದೆ ಅವ್ರನ್ನ ಬದುಕಿಸಿದ್ವಿ. ಅದು ಬಹಳ ಅವರು ಇವತ್ತಿನ ದಿವಸ ಅದನ್ನ ಹೆಮ್ಮೆ ಪಟ್ಕೊಳ್ತಾರೆ, ಈ ತರದ್ ನಮ್ಗೆ ಅನುಕೂಲ ಆಗಿದೆಯಲ್ಲ ಅಂತ. ಆದ್ರೆ ಇದನ್ನ ಮಾಡೋರು ಜಾಸ್ತಿ ಜನ ಸಿಗಲ್ಲ, ತುಂಬಾ ವಿರಳ ಇದು. ಈ ಮದ್ದನ್ನ ಹಾಕೋರು ತುಂಬಾ ವಿರಳ. ಸೊ ಈ ಮಾಮೂಲಿ ಏನಿದೆ ಫಸ್ಟ್ ಒಂದು ಹೇಳಿದ್ ನಾನು, ಕಪ್ ಮದ್ದಿಡಿ, ಅದನ್ನೆಲ್ಲ ಹಾಕ್ತಾರೆ. ಇದು ಏನಾಗುತ್ತೆ ಅಂತ ಹೇಳಿದ್ರೆ ಕೊನೆಗೆ ಅವರಿಗೆ ಒಳ್ಳೇದು ಬರಲ್ಲ, ಮೋಕ್ಷ ಸಿಗಲ್ಲ, ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಅವರಿಗೆ. ಆದ್ರಿಂದ ನಾನು ಹೇಳೋದೇನು ಅಂದ್ರೆ, ರಿಕ್ವೆಸ್ಟ್ ನನ್ನ ಕಡೆಯಿಂದ ಏನು ಅಂದ್ರೆ, ಯಾರಿಗೂ ಕೂಡ ಈ ತರದ್ದು ವಿಷಚೂರ್ಣ ಪ್ರಯೋಗಗಳನ್ನ ಮಾಡಬೇಡಿ. ಯಾಕಂದ್ರೆ ಇದು ನಿಮ್ಗಲ್ದೇನೆ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಮಾಡಿದ್ರೆ, ಅಥವಾ ನಿಮ್ಮ ಮೈಯಲ್ಲಿ ಈ ಮದ್ದಿಡಿ ಅಂತಕ್ಕಂಥದ್ದು ಇದ್ರೆ ಕೂಡ್ಲೆ ಅದನ್ನ ಕಂಡಿಡ್ಕೊಳ್ಳಿ. ಊಟ ಸೇರಲ್ಲ, ನಿದ್ದೆ ಬರಲ್ಲ, ಕೋಪ ಬರುತ್ತೆ, ಆವೇಶ ಬರುತ್ತೆ, ಇನ್ನೊಬ್ರಿಗೆ ಹೊಡೆಯೋಣ ಅನ್ಸುತ್ತೆ, ಬೈಯೋಣ ಅನ್ಸುತ್ತೆ. ಮತ್ತೆ ಏನೋ ಒಂದು ಸಂತೋಷವಾಗಿರ್ಬೇಕಾದ್ರೆ ಅಲ್ಲಿ ಸಂತೋಷವಾಗಿರ್ಬೇಕಾದ್ರೆ ಅಲ್ಲಿ ಏನೋ ಒಂದು ಕಿತಾಪತಿಗಳನ್ನ ಮಾಡಿ ಅಲ್ಲೇನೋ ಒಂದು ತೊಂದರೆ ಮಾಡುವಂತದ್ ವಿಚಾರಗಳು, ಇವೆಲ್ಲವೂ ಕೂಡ ಈ ಒಂದು ಮದ್ದಿಡಿಯಿಂದ ಆಗತ್ತೆ. ಆದ್ರಿಂದ ನಾನು ಹೇಳುವಂತದ್ದು, ಇದೇನಾದ್ರು ಇದ್ದಾಗ ಫಸ್ಟ್ ಹೋಗಿ ನೀವು ಯಾರಾದ್ರೂ ಒಳ್ಳೆ ಒಂದು ಪ್ರಶ್ನಾಶಾಸ್ತ್ರದ ಹತ್ರನೋ ಅಥವಾ ಯಾರಾದ್ರೂ ಈ ಪಂಡಿತರ ಹತ್ರನೋ ಹೋಗಿ ಅದನ್ನ ನೋಡ್ಕೊಂಡು ಅದನ್ನ ನೀವು ತೆಗೆಸ್ಕೊಂಡ್ಬಿಟ್ರೆ ನಿಮ್ಗೆ ಅದು ಕ್ಲಿಯರ್ ಆಗುತ್ತೆ. ಮತ್ತೆ ಕ್ಲಿಯರ್ ಆದ್ಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ, ಮುಂದಿನ ಜೀವನದಲ್ಲಿ ಈ ತರ ನಿಮ್ಮ ಹೊಟ್ಟೆಗೆ ಹೋಗದೆ ಇರೋ ತರ ನೋಡ್ಕೋಬೇಕು. ಅದ್ಯಾವ ತರ ನೋಡ್ಕೊಳ್ಳೋದು? ಈಗ ಹಾಕ್ಬಿಡ್ತಾರೆ ಮದ್ದಿಡಿ ಅಂತಕ್ಕಂಥದ್ದು, ಹಾಕ್ಬಿಡ್ತಾರೆ. ಹಾಕ್ಬಿಟ್ಟಾಗ ಅದನ್ನ ಹುಷಾರಾಗಿರೋದು ಹೆಂಗೆ ಅಂತ ಹೇಳಿದ್ರೆ, ಯಾಲಕ್ಕಿ ನೋಡಿ, ಯಾಲಕ್ಕಿ ಅಂತಕ್ಕಂಥದ್ದು ಇದೆಯಲ್ಲ, ಭಾರಿ ಅದ್ಭುತ ಅದು ಯಾಲಕ್ಕಿ ಅಂತಕ್ಕಂಥದ್ದು. ಅಂತಿಂತ ಪವರ್ ಇಲ್ಲ ತಾಂತ್ರಿಕದಲ್ಲಿ. ಆ ಯಾಲಕ್ಕಿಗೆನೆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ. ಆ ಯಾಲಕ್ಕಿಯನ್ನ ತಾವು ಕೈಯಲ್ಲಿ ಇಟ್ಕೊಂಡ್ಬಿಟ್ರೆ ಅಥವಾ ಒಂದು ಅದನ್ನ ತಗೊಂಡ್ ಹೋಗ್ಬಿಟ್ರೆ, ಒಂದಷ್ಟು ಪುಡಿ ಮಾಡಿ ಅದನ್ನ ತಗೊಂಡ್ಬಿಟ್ರೆ, ಆ ಟೈಮಲ್ಲಿ ನಿಮ್ಗೆ ಒಂದು ಡೌಟ್ ಬಂದೇ ಬರುತ್ತೆ ಸ್ವಲ್ಪ ಇದ್ದಾಗ, ಅದನ್ನ ತಗೊಂಡ್ಬಿಟ್ರೆ ಏನಾದ್ರೂ ಈ ಮದ್ದಿಡಿ ಅಂತಕ್ಕಂಥದ್ದು ಏನಾದ್ರು ಹೊಟ್ಟೆ ಒಳಗಡೆ ಹೋಯ್ತಾ ಇಮಿಡಿಯೇಟ್ ಆಗಿ ಅದು ತೆಗೆದಾಕ್ಬಿಡುತ್ತೆ. ಅದು ಸುಮಾರು ಒಂದು ಇಷ್ಟು ಗಂಟೆಗಳ ಕಾಲ ಇದೆ, 3 ಗಂಟೆ 4 ಗಂಟೆಗಳ ಕಾಲ ಇದೆ. ಆ ಟೈಮ್ ಒಳಗಡೆ ಈ ಏಲಕ್ಕಿ ಅಂತಕ್ಕಂಥದ್ದು ಏನಾದ್ರು ಒಂದ್ಸಲ ಹೋದಾಗ ಅದು ತೆಗೆದಾಕ್ಬಿಡುತ್ತೆ. ಹಾಗಾಗಿ ಮದ್ದಿಡಿಗೆ ನೀವೇ ಇಮಿಡಿಯೇಟ್ ಆಗಿ ಪರಿಹಾರ ಮಾಡ್ಕೊಳ್ಳೋದೇನು ಅಂದ್ರೆ, ಯಾಲಕ್ಕಿಯನ್ನ ಚೆನ್ನಾಗಿ ಅಗದು ತಿನ್ನಿ, ಇಲ್ಲ ಯಾಲಕ್ಕಿ ಪುಡಿಯನ್ನು ತಗೊಂಡ್ಬಿಡಿ, ನೀರ್ ಕುಡೀರಿ. ಅಥವಾ ನಿಮ್ಗೆ ಗೊತ್ತಿಲ್ದೇನೆ ಇದು ಹೋಗ್ಬಿಡ್ತು, ಇದ್ರ ರಿಯಾಕ್ಷನ್ ಸ್ಟಾರ್ಟ್ ಆಯ್ತು ಅಂದಾಗ ಇದನ್ನ ನೀವು ಹೋಗಿ ಯಾರಾದ್ರೂ ಭೂತ ವೈದ್ಯರ ಹತ್ರ ಅಥವಾ ನಮ್ಮಂತ ಪ್ರಶ್ನಾಶಾಸ್ತ್ರದ ಹತ್ರ, ಯಕ್ಷಿಣಿ ವಿದ್ಯೆ ಹತ್ರ, ಈ ತರ ಎಲ್ಲ ನೀವು ತೋರಿಸ್ಕೊಂಡಾಗ ನಿಮ್ಗೆ ಗೊತ್ತಾಗತ್ತೆ, ಅದನ್ನ ಪರಿಹಾರ ಮಾಡ್ಕೊಳ್ಳಿ. ಸೊ ಪರಿಹಾರ ಮಾಡ್ಕೊಳ್ದೇನೆ ಸುಮ್ನೆ ನೀವು ಒದ್ದಾಡ್ಕೊಂಡು ಮೆಡಿಕಲ್ ಅದು ಇದು ಅನ್ಕೊಂಡು ಇದ್ದಾಗ ಕೊನೆ ಮೂಮೆಂಟ್ ಅಲ್ಲಿ ತುಂಬಾ ಕಷ್ಟ ಆಗತ್ತೆ, ತೆಗಿಯಕ್ಕಾಗೋದಿಲ್ಲ, ಯಾರು ತೆಗಿಯಕ್ಕಾಗೋದಿಲ್ಲ. ಆಮೇಲೆ ಕೊನೆಗೆ ಇದರಿಂದ ತೊಂದರೆ ಆಗಿರೋತಕ್ಕಂಥವ್ರು, ಸತ್ತಿರತಕ್ಕಂಥವ್ರನ್ನು ನೋಡಿದೀನಿ ನಾನು. ಹಾಗಾಗಿ ನಾನು ಈ ಒಂದು ಜನಗಳಿಗೆ ಈ ಮಾಧ್ಯಮದ ಮುಖಾಂತರ ಏನು ಅಂದ್ರೆ, ಒಂದಷ್ಟು ಜನಗಳಿಗೆ ಬಹಳ ಒಂದು ಹೆಲ್ಪ್ ಆಗ್ಬೇಕು. ಸುಮ್ನೆ ನಾವೇನೋ ಒಂದು ಎಪಿಸೋಡ್ ಅನ್ನ ಮಾಡ್ತೀವಿ, ಏನೋ ಒಂದು ವಿಚಾರ ಹೇಳ್ತೀವಿ ಅಂದಾಗ ಅದೇನಾಗ್ಬಿಡತ್ತೆ, ಸುಮ್ನೆ ಏನೋ ನಾರ್ಮಲ್ ಆಗಿ ಇವಾಗ ಹೇಳ್ತಾ ಇದಾರೆ ಅಂತಕ್ಕಂಥ ವಿಚಾರ ಆಗತ್ತೆ. ಆದ್ರೆ ಇದೆಲ್ಲ ಸ್ಪೆಷಲ್ ವಿಷಯಗಳು. ನಾವು ಇಷ್ಟು ವರ್ಷಗಳಿಂದ ಯಾವ್ದಾದ್ರು ಇಂತ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳಿದೆಯಲ್ಲ, ಇದನ್ನೇ ಜಾಸ್ತಿಯಾಗಿ ಹೇಳುವಂತದ್ದು. ಹಾಗಾಗಿ ಮದ್ದಿಡಿ ಅಂತಕ್ಕಂಥ ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಗುರುಜಿ, ಈ ಮದ್ದಿಡಿ ಕೆಲವರಿಗೆ ಪದೇ ಪದೇ ಆಗ್ತಾ ಇರತ್ತೆ. ಅಂದ್ರೆ ಒಂದ್ಸಲ ಬಿದ್ರೆ ಇನ್ನೊಂದ್ಸಲ ಬೀಳ್ತಾನೆ ಇರತ್ತೆ ಮದ್ದಿಡಿ ಪ್ರಯೋಗ. ಅಂತವ್ರು ಯಾವ ರೀತಿ ಪರಿಹಾರವನ್ನ ಕಂಡ್ಕೊಳ್ಬಹುದು? ಒಂದು ಸಲ ಮದ್ದಿಡಿ ಆಗ್ಬಿಡುತ್ತೆ, ಅವ್ರಿಗೆ ಗೊತ್ತಾಗೋದಿಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ, ಗೊತ್ತಾಗಲ್ಲ. ಎಲ್ಲೋ ಒಂದ್ ಕಡೆ ಹೋಗ್ತಾರೆ, ತೆಗೆಸ್ಕೊಂಡ್ಬಿಡ್ತಾರೆ. ಮತ್ತೆ ಇನ್ನೂ ಒಂದ್ಸಲ ಯಾರಾದ್ರೂ ಆಗ್ತಾರೆ, ಮತ್ತೆ ಅವ್ರು ಅನುಭವಿಸ್ತಾರೆ. ಈ ತರ ನೀವು ಕೇಳ್ತಾ ಇದ್ದೀರಲ್ವಾ? ಸೊ ಈ ತರ ಇದ್ದವ್ರಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವ್ರಿಗೆ ಆ ತರ ಮದ್ದಿಡಿ ಅಂತಕ್ಕಂಥದ್ದು ಏನಾದ್ರು ಒಂದ್ಸಲ ಹೋದಾಗ, ಅವರು ಒಂದ್ಸಲ ತೆಗೆಸ್ಕೊಂಡಾಗ ಅದನ್ನ ಇನ್ನೊಂದ್ಸಲ ಬರ್ದೇ ಇರೋದಕ್ಕೆ ಒಂದು ಯಾಲಕ್ಕಿನ ಒಂದ್ಸಲ ಉಪಯೋಗ ಮಾಡ್ಕೋಬೇಕು. ಒಂದು ಎರಡನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ, ಪದೇ 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 ಅದು ಏನಾದ್ರು ಹೋಗ್ತಾ ಇದ್ರೆ ಇವ್ರಿಗೆ ದರಿದ್ರತೆ ಅಂತಕ್ಕಂಥದ್ದು ಉಂಟಾಗುತ್ತೆ. ಇವ್ರ ಜೀವನದಲ್ಲಿ ಏನ್ ಕೈ ಇಟ್ರು ಅದು ಕೈ ಅಂಟಲ್ಲ. ಹಾಗಾಗಿ ಇದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲವು ದೇವಿಯರ ಒಂದು ಉಪಾಸನೆ ಇರ್ಬೋದು, ಆಯ್ತಾ? ಯಾರು ದೈವ ಭಕ್ತರಾಗಿರ್ತಾರೆ, ಯಾರು ದೇವಿಯ ಉಪಾಸನೆಯಲ್ಲಿ ಇರ್ತಾರೆ, ಯಾರು ಆಧ್ಯಾತ್ಮಿಕ ಜೀವನದಲ್ಲಿ ಇರ್ತಾರೆ, ನೀವು ಯಾವ ಒಂದು ದೇವರನ್ನಾದ್ರೂ ಪೂಜೆ ಮಾಡಿ,
ನೀವು ಕ್ರಿಶ್ಚಿಯನ್ ಆಗಿದ್ರೆ ಯೇಸುನ ಪೂಜೆ ಮಾಡಿ, ಸಾಬ್ರಾಗಿದ್ರೆ ಅಲ್ಲನ ಪೂಜೆ ಮಾಡಿ, ಹಿಂದೂಗಳಾಗಿದೆ ನಿಮ್ಮ ದೇವತೆಗಳನ್ನ ಪೂಜೆ ಮಾಡಿ. ಈ ತರ ದೇವರ ಒಂದು ಒಳ್ಳೆ ಇದ್ರಲ್ಲಿದ್ದಾಗ ನಿಮ್ಗೆ ಯಾರಾದ್ರು ಇಂಥ ಪ್ರಯೋಗಗಳನ್ನ ಮಾಡ್ತಾರೆ ಅಂದಾಗ ಇಮಿಡಿಯೇಟ್ ಆಗಿ ಗೊತ್ತಾಗ್ಬಿಡುತ್ತೆ. ನೀವ್ ಎಲ್ಲೂ ಹೋಗ್ಬೇಕು ಅಂತಿಲ್ಲ, ಇಮಿಡಿಯೇಟ್ ಆಗಿ ಅಲ್ಲೇ ಗೊತ್ತಾಗತ್ತೆ, ಅಲ್ಲೇ ನೀವು ತೆಗೆಸ್ಕೋಬಹುದು. ಅಥವಾ ಈ ತರ ಸಣ್ಣ ಪುಟ್ಟ ಪ್ರಯೋಗಗಳಿರುತ್ತೆ, ಅದನ್ನೆಲ್ಲ ಮಾಡ್ಕೊಂಡು ನೀವು ನಿಮ್ಮ ರಕ್ಷಣೆಯನ್ನ ನೀವು ಮಾಡ್ಕೋಬಹುದು. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಕೇಳಿದ್ರಲ್ಲ ವೀಕ್ಷಕರೇ, ಮದ್ದಿಡಿ ಪ್ರಯೋಗ ಎಷ್ಟು ಡೇಂಜರಸ್, ಮತ್ತೆ ಅದಕ್ಕೆ ಯಾವ ರೀತಿ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ನಮ್ ಗುರೂಜಿ ಎಲ್ಲದರ ವಿವರವನ್ನ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಗುರೂಜಿಯನ್ನ ಸಂಪರ್ಕಿಸಿ. ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ನಮಸ್ಕಾರ.